ಸ್ಮೆಲ್ಲೆಲ್ಲ ಚೆನ್ನಾಗಿ ಹೊಡಿತಾಯಿದೆ. ಇಡ್ಲಿ ಜೊತೆನಲ್ಲಿ ಪರಮಾನಂದ. ಫುಲ್ ಕಲರ್ಫುಲ್ ಮಟನ್ ರೆಡಿ ಆಗ್ತಾ ಇದೆ. ಬೆಳ್ಳುಳ್ಳಿ ಕಬಾಬ್ ಮರಿ. ಇವತ್ತು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನನಗೆ ಅನ್ಸ ನಾನು ಮಟನ್ ಬಿರಿಯಾನಿ ಮಾಡಿರೋದು. ಫ್ಯಾಟ್ ಪೀಸ್ ಬಿದ್ದಿದೆ, ಹೆಂಗಿದೆ ನೋಡ್ರಿ. ನೀನೇ ಎಲ್ಲ ನೀನಿರದ ಬಾಳೆ ಇಲ್ಲ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಮುಖಕ್ಕೆ ಪಟ ಪಟ ಅಂತ ಹೊಡಿತಿರೋ ಥರ ಫೀಲ್ ಆಗ್ತಿದೆ. ಸೊ ಕಿಚನಲ್ಲಿ ನಿಂತ್ಕೊಂಡಿದ್ದೀವಿ. ನಮ್ಮ ಕಿಚನ್ ಕಿಟಕಿಯಿಂದ ಹಿಂಗೆ ಹೊಡಿತಾ ಇರೋದು ಕಂಡುಬಿಡೋಕ್ಕಾಗ್ತಾ ಇಲ್ವಲ್ಲ ಗುರು. ಎನಿವೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಇವತ್ತಿನ ವ್ಲಾಗ್. ಗುಡ್ ಮಾರ್ನಿಂಗ್ ಹೇಳಪ್ಪ. ನಮ್ಮ ಸೈನ್ಯ ಎಲ್ಲ ಇಲ್ಲೇ ಇದೆ. ಸೊ ಇವಾಗಷ್ಟೇ ಎಲ್ಲರೂ ಎದ್ದಿದ್ದಾರೆ. ನಿನ್ನೆ ಯುಗಾದಿ ಹಬ್ಬ, ನಿನ್ನೆ ವ್ಲಾಗ್ ಮಾಡಲಿಲ್ಲ. ಏನು ನಾರ್ಮಲ್ಲೇ, ಏನು ಚೇಂಜ್ ಏನಿಲ್ಲ. ನಾರ್ಮಲಾಗಿ ಅದೇ ದೇವ್ರಿಗೆ ಪೂಜೆ ಮಾಡೋದು, ಹಬ್ಬದ ಊಟ ಮಾಡ್ಕೊಳ್ಳೋದು, ತಿನ್ನೋದು, ಮನೆ ಕಳೋದು ಅಷ್ಟೇ. ಸೊ ಅದು ನಿನ್ನೆ ನಡೆದಿದ್ದು. ಆ್ಯಂಡ್ ಇವತ್ತು ವರ್ಷ ತೊಡಕು, ಇವತ್ತು ಸ್ಪೆಷಲಾಗಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿಲ್ಲ. ಅದಕ್ಕೋಸ್ಕರ ಬ್ಲಾಗ್ ಮಾಡ್ತಾಯಿದ್ದೀನಿ. ಅದು ಬೇರೆ ಗ್ಯಾಪ್ ಆಗಿಬಿಟ್ಟಿತ್ತು ನಾನು ಬ್ಲಾಗ್ ಮಾಡಿ, ಹಾಗಾಗಿ. ಆ್ಯಂಡ್ ಇವತ್ತು ನಮ್ಮ ಸೈನ್ಯ ಇದೆ ಅನ್ನಲ್ಲ, ಇವಾಗಷ್ಟೇ ಎದ್ದು ಬಂದವನೇ. ಏನೋ ಕಷ್ಟದಲ್ಲಿರೋ ಥರ ನೋಡ್ತಾವನೆ. ಇನ್ನು ನಿದ್ದೆ ಮೂಡಲ್ಲವನೇ, ನಿದ್ದೆ ಗುಂಗಲಿ. ನಮ್ಮ ಗುಂಡಮ್ಮ ಆವಾಗಲೇ ಎದ್ದು ಬಿಟ್ಟವಳೆ. ಗುಡ್ ಮಾರ್ನಿಂಗ್ ಹೇಳು. ಲವ್ ಯು. ಆಮೇಲೆ ಇಲ್ಲಿ ಏನೇನೋ ಹೇಳ್ತಾಳೆ, ಏನೇನೋ ಥರ ಮರ್ತು ಹೋಗ್ಬಿಟ್ಟಿದ್ದೀನಿ. ಗುಂಡಮ್ಮ ನೋಡ್ಬಿಟ್ಟು ಬಾಯ್ ಹೇಳು. ಬಾಯ್, ಸಿ ಯು. ಇವಾಗ ನಾನು ನನ್ನ ಅಳಿಯ ಇಬ್ಬರೂ ಒಯ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂತ ಹೇಳಿದ್ರೆ ಚಿಕನ್ ತರೋದಕ್ಕೆ. ಬೆಳಿಗ್ಗೆ ಯೂಶಲಿ ನಮ್ಮ ಮನೇಲಿ ಬೆಳಿಗ್ಗೆ ಮಾಡು ಅಂತೇಳಿ ನಮ್ಮ ಮಮ್ಮಿಗೆ ಬೈತಾರೆ. ಬಟ್ ಇವತ್ತು ವರ್ಷ ದೊಡ್ಡಕೋನೋದಕ್ಕೆ ಒಂದು ಲೆವೆಲ್ಗೆ ಪರವಾಗಿಲ್ಲ, ಆಯ್ತು ಹೋಗಿ ತೊಗೊಂಬ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಾಸ್ತಿ ಏನಿಲ್ಲ. ಆ್ಯಕ್ಚುಲಿ ಬಿರಿಯಾನಿ ಮಾಡೋಣ ಅಂದ್ಕೊಂಡ್ವಿ. ಇವತ್ತು ಬಿರಿಯಾನಿ ಮಾಡೋಣ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಬೆಳಿಗ್ಗೆ ಬೈತಾರೆ. ಸೊ ಅದಕ್ಕೋಸ್ಕರ ಇರಲಿ ಅಂದ್ಬಿಟ್ಟು ಏನು ಮಾಡ್ತೀವಿ ಅಂತ ಹೇಳ್ತೀವಿ. ತೊಗೊಂಬಂದ್ಬಿಟ್ಟು ಮಾಡ್ತೀವಲ್ಲ ಅವಾಗ ಹೇಳ್ತೀನಿ. ಮನೆಗೆ ಬಂದು ಚಿಕನ್ನ ಕೊಟ್ಬಿಟ್ಟು ಸರಿ ಮಾಡಿ ಅಂತ ಅಂದ್ಬಿಟ್ಟು ಇವಾಗ ಒಂಚೂರು ಕೆಲಸ ಬಂದುಬಿಡ್ತು. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿ, ಮನೆಗೆ ಬಂದ ತಕ್ಷಣ ಏನು ಮಾಡ್ತಾನೆ ಅವರಿಬ್ರದ್ದು ಆಟ. ಇಬ್ಬರು ಕರೆಕ್ಟಾಗಿ ಒಂದೊಂದು ಸೈಕಲ್ಲು, ಒಂದು ಕಾರು ಕರೆಕ್ಟಾಗಿದೆ. ಎಲ್ಲಿಗೆ ಬರ್ತಾಯಿದ್ದೀರಾ? ಅಷ್ಟೇ ಮುಗೀತು ಕೋಟ. ಕರ್ಕೊಂಡು ಹೋದೈತಾನೆ ಇವಾಗಿಲ್ಲ. ಸೊ ಗೈಸ್, ಎಲ್ಲ ಕೆಲಸ ಮುಗಿಸ್ಕೊಂಡು, ಆ್ಯಕ್ಚುಲಿ ಒಂದು ಕೆಲಸ ಇತ್ತು, ಆ ಕೆಲಸಕ್ಕೋಸ್ಕರ ಹೋಗಿದ್ದು. ಕೆಲಸ ಮುಗಿಸ್ಕೊಂಡು ಮಟನ್ ತರೋದಕ್ಕೆ ಹುಡ್ಕಾಡ್ಕೊಂಡು ತೊಗೊಂಬರ್ಬೇಕಾಯ್ತು. ಅಕಸ್ಮಾತ್ ಏನಾದ್ರು ಕರೆಕ್ಟಾಗಿರೋದನ್ನ ಮಟನ್ ತರಲಿಲ್ಲ ಅಂದರೆ ನಮ್ಮ ಮನೇಲಿ ನಮ್ಮ ಮಮ್ಮಿ ಬಾಯಿಗೆ ಬಂದಂಗೆ ಬೈತಾರೆ. ಇದನ್ನ ಥರ ಬದಲು ಸುಮ್ಮನಿದ್ದರೆ ಆಗಿರೋದು ಅಂತ. ಸೊ ನಮ್ಮ ಮನೇಲಿ ಅದಕ್ಕೆ ಗುಡ್ಡೆ ಮಾಂಸ ತೊಗೊಳೋದ. ಸೊ ಗುಡ್ಡೆ ಮಾಂಸ ತೊಗೊಂಡ್ರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರಲ್ಲ, ತಲೆ, ಕಾಲು, ಬೋಟಿ, ಕಲೀಜೆ ಎಲ್ಲದನ್ನು. ಸೊ ಅದು ನಮ್ಮ ಮನೇಲಿ ಇಷ್ಟ ಆಗೋದಿಲ್ಲ. ಹುಡುಕೊಂಡು ಹೋಗ್ಬಿಟ್ಟು ನಾರ್ಮಲ್ ಮಾಂಸ ಮಾತ್ರ ತೊಗೊಂಬಂದಿದ್ದು. ಸೊ ತೊಗೊಂಬಂದು ಇಟ್ಟಿದ್ದೀವಿ, ಇಲ್ಲಿದೆ. ಸೊ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀವಿ ಮಧ್ಯಾಹ್ನಕ್ಕೆ. ಬಟ್ ಇವಾಗ ಬೆಳಗ್ಗೆ ಏನಕ್ಕೆ ಅಷ್ಟು ಜಿಮ್ಗೆ ಹೋಗೋದು ಬಿಟ್ಬಿಟ್ಟು ಹೋಗಿ ಚಿಕನ್ ತೊಗೊಂಬಂದಿದ್ದು ಅಂತ ಹೇಳಿದ್ರೆ, ನೋಡಿ ಗೈಸ್, ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಸ್ವಲ್ಪ ಬೊಟ್ಲಿಗೆ ಹಾಕ್ತಾಯಿದ್ದಾರೆ ಮಮ್ಮಿ. ಹಾಂ, ಸ್ಮೆಲ್ಲೆಲ್ಲ ಚೆನ್ನಾಗಿ ಹೊಡಿತಾಯಿದೆ. ಇಡ್ಲಿ ಜೊತೆನಲ್ಲಿ ಇಡ್ಲಿ ಜೊತೆಯಲ್ಲಿ ನಮ್ಮ ಮಮ್ಮಿ ಇವತ್ತು ಮಾಡಿರೋದು ತಟ್ಟೆ ಇಡ್ಲಿ ಜೊತೆಲಿ ಚಿಕನ್ ಚಾಪ್ಸ್. ಇಲ್ಲಿ ನೋಡಿ, ನಮ್ಮ ಮನೇಲಿ ನೋಡ್ಕೊಂಡು ಕಾಲು ಹಾಕಬೇಕು. ಎಲ್ಲಿ ಏನು ಸಿಗುತ್ತೋ ಏನಿರುತ್ತೋ ಗೊತ್ತಿಲ್ಲ. ಆ ಮಗುದ ಪಾಪ ತಲೆ ಉಲ್ಟಾರೆ ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಹಿಂಗಿರಬೇಕು. ಒಂದು ಕೈ ಬೇರೆ ಕಿತ್ತಾಕ್ಬಿಟ್ಟಿದ್ದಾರೆ. ನಾವು ಚಿಕ್ಕವರಾಗಿದ್ದಾಗ ನಾನು ಅಕ್ಕ ಎಲ್ಲ ಅದ್ರ ಬೊಂಬೆಲಿ ಆಡ್ತಿದ್ದಂತೆ. ಇವಾಗ ಇವ್ರ ಕೈಗೆ ಬಂದಿದೆ. ಇವ್ರ ಕೈಗೆ ಬಂದಮೇಲೆ ಆ ಪರಿಸ್ಥಿತಿಗೆ ಬಂದಿದೆ. ಹಲೋ ಗುಂಡಮ್ಮ, ಇಡ್ಲಿ ಚಿಕನ್ ಹೊಡೆದ್ಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ. ಸ್ವಲ್ಪ ಹಾರ್ಡಾಗಿ ಬಂದಿದೆ. ಅಂಗಡಿಗಳಲ್ಲಿ, ಹೋಟ್ಲಲ್ಲೆಲ್ಲ ಇರುತ್ತಲ್ಲ, ಅಷ್ಟು ಸ್ಮೂತಾಗೆಲ್ಲ ಇಲ್ಲ ನಮ್ಮ ಮನೇಲಿ ಇಡ್ಲಿ. ಬಿಕಾಸ್ ದಿಸ್ ಈಸ್ ಹೋಮ್ ಮೇಡ್ ಇಡ್ಲಿ. ನಮ್ಮಮ್ಮ ಮಾಡಿರೋ ಇಡ್ಲಿ ಸಾಫ್ಟ್ ಇಟ್ಕೊಳ್ಳೋಣ ಚೆನ್ನಾಗಿ. ಬಿಸಿ ಫುಲ್ಲು. ಪರಮಾನಂದ. ಇವಾಗ ಅಡುಗೆ ಮಾಡೋದಕ್ಕೆ ಪ್ರಿಪ್ರೇಷನ್ಸ್ ರೆಡಿ ಆಗ್ತಾಯಿದೆ. ಸೊ ನೋಡಿರಿ, ಇಲ್ಲಿ ಮಟನ್ನು ಬೇಯ್ತಾ ಇದೆ. ಸರಿ, ಲೈಟ್ ಆನ್ ಮಾಡಿ ತೋರಿಸ್ತೀನಿ. ಫುಲ್ ಕಲರ್ಫುಲ್ ಮಟನ್ ರೆಡಿ ಆಗ್ತಾಯಿದೆ. ಸೊ ಇದೊಂದಾದರೆ, ಇನ್ನೊಂದು ಇಲ್ಲಿ ಬೆಳಗ್ಗೆ ತಂದು ಚಿಕನಲ್ಲೇ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೊಂದು ಸ್ವಲ್ಪ ಎತ್ತಿಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಇನ್ನೊಂಚೂರು ಮಟನ್ ಇದೆ. ಇಲ್ಲಿ ನೋಡಿ, ಏನು ಜಿಡ್ಡು, ಒಳ್ಳೆ ಮರಿ. ಸೊ ಈ ಥರ ಮರಿ ಬೇಕು ಅಂದ್ಬಿಟ್ಟು ಹುಡ್ಕೊಂಡು ಹೋಗಿ ಇಷ್ಟು ದೂರಕ್ಕೆ ಹೋಗ್ಬಿಟ್ಟು ತೊಗೊಂಬಂದಿದ್ದು. ಸೊ ಅದಕ್ಕೋಸ್ಕರ ಸರ್ಕಸ್ ಆದಂಗೆ ಆಯಿತು ಬೆಳಗ್ಗೆ. ಆ ಜಿಡ್ಡು ಇರಬೇಕು, ಅವಲೇ ಮಟನ್ನು. ಸೊ ಅದರಲ್ಲಿ ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇದಿಷ್ಟು ಇವತ್ತಿನ ಅಡಿಗೆ. ಚರ್ಬಿ ಪೀಸ್ ನೋಡಿರಿ ಹಿಂಗೆ
ಕುಣಿತಾ ಇದೆ ಲಕ 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 ಅಂತ. ಹೊಸ ಬಟ್ಟೆ ತೋರ್ಸು. ನೋಡಿ ನಮ್ಮ ಗುಂಡಮ್ಮ ಹೊಸ ಬಟ್ಟೆ. ಮುದ್ದು 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 ಗುಂಡಮ್ಮ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹಿಂಗೆ ಏನೇನೋ ಮಾಡ್ತಾಯಿದ್ವಿ. ನೋಡಿರಿ ಅವನು ಮಾಡ್ತಾವನೆ. ರಿಪೇರಿ ಮಾಡ್ತಾ ಇದೆಯಾ? ಮಾಡಪ್ಪ ಆಯಿತು. ಬೆಳ್ಳುಳ್ಳಿ ಕಬಾಬ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನೂ ಹಾಕೋತಾ ಇದ್ದೀವಿ. ಸಿಕ್ಕಾಬಟ್ಟೆ ಬಿಸಿಲು ಸೆಕೆ ಹೊಡಿತಾ ಇದೆ. ಒಂಥರ ಹಿಂಸೆ ಆಗ್ತಿದೆ ಮಾಡೋದಕ್ಕೆ. ಅದರಲ್ಲೂ ಬೆಳಗ್ಗೆ ತಿಂದಿರೋದು ಒಟ್ಮಾರ. ಅದಕ್ಕೆ ಇನ್ನೂ ಜಾಸ್ತಿ ಲೇಸಿನೆಸ್ಸು. ಆ್ಯಂಡ್ ಈ ಮಟನ್ ನೋಡ್ತಿದ್ರೆ ಖುಷಿಯಾಗುತ್ತೆ. ಆ ಜಿಡ್ಡು ನೋಡ್ರಿ ಹಂಗಿರಬೇಕು. ಹಂಗಿದ್ರೇ ಬಿರಿಯಾನಿ ಮಾಡಿದ್ರೆ ತಿನ್ನೋದಕ್ಕೆ ಮಜಾ, ಟೇಸ್ಟು. ಇವತ್ತು ಫುಲ್ ಅಡುಗೆ ನಾನು ಮತ್ತು ನಮ್ಮ ಅಕ್ಕ ಮಾಡ್ತಾ ಇರೋದು. ನಮ್ಮ ಮಮ್ಮಿ ಏನೂ ಮಾಡ್ತಾಯಿಲ್ಲ. ಸೊ ನಮ್ಮ ಮಮ್ಮಿಗೆ ಇವತ್ತು ಒಂಥರ ರೆಸ್ಟ್ ಡೇ ಇದ್ದಂಗೆ. ಇಲ್ಲಿ ಹೆಲ್ಪಿಂಗ್ ನಮ್ಮ ಮಮ್ಮಿನೆಲ್ಲ ಏನೇನಿದೆ ಎಲ್ಲೆಲ್ಲಿದೆ ಅವೆಲ್ಲ ಹೇಳ್ತಿರೋದು. ಬೆಳ್ಳುಳ್ಳಿ ಕಬಾಬ್ ಮರಿಗೆ ನಿನಗೂ ನೀನು ಹೇಳಿದ ಮಾತು ಕೇಳಿದ್ರೆ. ಸೊ ಬೆಳ್ಳುಳ್ಳಿ ಕಬಾಬ್ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ. ಗೈಸ್ ಇವತ್ತು ಮೇನ್ ಚೆಫು ನಮ್ಮ ಅಕ್ಕನೂ ಅಲ್ಲ, ನಾನೇ. ನಮ್ಮ ಮಮ್ಮಿ ನನಗೆ ಏನೇನು ಎಲ್ಲೆಲ್ಲಿದೆ ಅಂತ ತೆಗೆದ್ಬಿಟ್ಟು ಕೊಡ್ತಾವ್ರೆ. ಅದು ಬಿಟ್ಟರೆ ಪ್ರತಿಯೊಂದೂ ನಾನೇ ಹಾಕಿ ಮಾಡ್ತಾ ಇರೋದು. ನೋಡಿ ಮಟನ್ ಬಿರಿಯಾನಿ ರೆಡಿ ಆಯ್ತೈತಿಲ್ಲಿ. ಎಲ್ಲ ಒಂದು ಅಂದಾಜು ಮೇಲೆ ನಾನು ಹಾಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದರೆ ಸಾಕು. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಈ ಕವರಲ್ಲಿದೆ. ಸೊ ಅದೇನು ಅಂತ ನಾವು ಕ್ಯಾಂಪಿಂಗ್ ಮಾಡಿದ್ವಿ, ನೆನಪಿದೆಯಾ ನಿಮಗೊಂದ್ಸರಿ? ಸೊ ಆವಾಗ ನಾವು ವೈಟ್ ಮಟನ್ ಪಲಾವ್ ಮಾಡಿದ್ವಿ, ನಾವು ಮತ್ತು ನಮ್ಮ ಟೀಮ್ ಎಲ್ಲರೂ. ಆ ವೈಟ್ ಮಟನ್ ಪಲಾವ್ಗೆ ಹಾಕಿದ್ದಂತಹ ಪೌಡರು. ಸೊ ಗೈಸ್ ಬಿರಿಯಾನಿ ಎಲ್ಲ ರೆಡಿಯಾಗಿದೆ. ರೈಸ್ ಎಲ್ಲ ಹಾಕಿದ್ದೀನಿ, ಅಂದರೆ ರೆಡಿಯಾಗಿಲ್ಲ ಬಿರಿಯಾನಿ, ರೈಸ್ ಹಾಕಿ ಇಟ್ಟಿದ್ದೀನಿ. ಸೊ ಕುಕ್ಕರ್ ಮುಚ್ಚಬೇಕು. ನಾವು ಮಾಡ್ತಿರೋದು ಕುಕ್ಕರ್ ಬಿರಿಯಾನಿ, ದಮ್ ಕಟ್ಟೋ ಬಿರಿಯಾನಿ ಎಲ್ಲ. ಕಲರ್ ಅಂತೂ ಪ್ರಾಮಿಸಿಂಗ್ ಆಗಿದೆ. ಸೊ ಬಂದಮೇಲೆ ಹೆಂಗೆ ಬಂದಿದೆ ಏನು ಕತೆ ಅಂತ ಗೊತ್ತಾಗುತ್ತೆ. ಚೆನ್ನಾಗಿದ್ರೆ ಸಾಕು. ಇವತ್ತು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನನಗೆ ಅನ್ಸೋ ನಾನು ಮಟನ್ ಬಿರಿಯಾನಿ ಮಾಡಿಲ್ಲ. ಇದಕ್ಕೆ ಮುಂಚೆ ಯಾವತ್ತೂ ಮಟನ್ ಬಿರಿಯಾನಿ ಮಾಡಿಲ್ಲ, ಭಯ ಹಾಳಾಗ್ಬಿಟ್ರೆ ಅಂತ. ಬಟ್ ಇದು ಪ್ರಾಮಿಸಿಂಗಾಗಿ ಕಾಣ್ತಾ ಇದೆ. ಮನೆಯವರೆಲ್ಲ ನನ್ನ ನಂಬ್ಕೊಂಡಿದ್ದಾರೆ ನನ್ನ ಬಿರಿಯಾನಿನ. ಬಿರಿಯಾನಿ ರೆಡಿ ಆಯ್ತೈತೆ. ಇಲ್ಲಿ ಕಬಾಬ್ ಮಾಡ್ತಾಯಿದ್ದಾರೆ, ಬೆಳ್ಳುಳ್ಳಿ ಕಬಾಬು. ನಮ್ಮ ಮಮ್ಮಿ ಇವತ್ತು ಇಷ್ಟೊತ್ತು ನಾನು ಹೇಳಿದೆ ನಾನೇ ಮಾಡ್ತಿದ್ದೀನಿ ಅಂದಿದ್ದಕ್ಕೆ ಇವಾಗ ನಾನು ಒಂದು ರೌಂಡ್ ಹೊರಗೆ ಹೋಗಿ ಬರೋಷ್ಟೊತ್ತಿಗೆ ಶುರು ಹಚ್ಕೊಂಡಿದ್ದಾರೆ ಕಬಾಬ್ ಮಾಡೋದಕ್ಕೆ. ಘಮ ಚೆನ್ನಾಗಿ ಬರ್ತೈತೆ. ಜೀರಾ ರೈಸ್ ಹಾಕಿರೋದು ಟೇಸ್ಟ್ ಹೆಂಗಿರುತ್ತೆ ನೋಡ್ಬೇಕು. ಆ್ಯಕ್ಚುಲಿ ಒಂದು ಸ್ವಲ್ಪ ಏರುಪೇರಾಯಿತು. ಹೊಸ ರೈಸ್ ಹಾಕಿದ್ದು ಫಸ್ಟ್ ಟೈಮು. ಸೊ ನೀರು ಆ್ಯಡ್ ಮಾಡಿದ್ರೆ ಒಂಚೂರು ಹಿಂದೆ ಮುಂದೆ ಆಗಿ ಮತ್ತೆ ಆ್ಯಡ್ ಮಾಡಬೇಕಾಯಿತು. ಸೊ ಟೇಸ್ಟ್ ಏರುಪೇರಾಗದೇ ಇದ್ದರೆ ಸಾಕು. ನಾನು ಮಾಡಿರೋದು ಅದು ಹೆಸರು ಬಂದುಬಿಡುತ್ತೆ, ಚೆನ್ನಾಗಿ ಬಂದಿಲ್ಲ. ಸೊ ಗೈಸ್ ನೋಡಿ ಬ್ಯಾಟಿಂಗ್ ಆಲ್ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಒಂದು ಮಿನಿ ವ್ಲಾಗ್ ಮಾಡ್ತಾಯಿದ್ದೆ. ಆ ಮಿನಿ ವ್ಲಾಗೋಸ್ಕರ ಹಾಗೆ ಸ್ಟಾರ್ಟೇ ಮಾಡಿಬಿಟ್ಟು ಒಂದು 2 ತುತ್ತು ತಿಂದ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಎಲ್ಲರೂ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಅಲ್ವಾ ಅಂಜಮ್ಮ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ನಾವು ನೋಡ್ರಿ ಅಲ್ಲಿ ಮೇಲೆ ಕದ್ದು ತಿಂತಾನು ಹೋಗ್ಬಿಟ್ಟು. ಇಲ್ಲಿ ಗುಂಡಮ್ಮ ಬಿಡಲ್ಲ ಅಂತ. ಇದು ಮಟನಲ್ಲಿ ಮಾಡಿರೋ ಒಂದು ಗೊಜ್ಜು, ಓಕೆನಾ? ಒಳ್ಳೆ ಫ್ಯಾಟ್ ಪೀಸ್ ಬಿದ್ದಿದೆ. ಹೆಂಗಿದೆ ನೋಡ್ರಿ. ಸ್ವಲ್ಪ ಗ್ರೇವಿಲಿ ಹತ್ಕೊಂಡು ಒಂದಿಷ್ಟು ರೈಸ್ ಹಾಕ್ಕೊಂಡು. ಆ್ಯಂಡ್ ಇಲ್ಲಿರೋದು ಬೆಳ್ಳುಳ್ಳಿ ಕಬಾಬ್ ಲೆಫ್ಟಲ್ಲಿ, ಲವಂಗ ಅಲ್ಲೇ ಬಿತ್ತು, ಪರವಾಗಿಲ್ಲ. ಚಿಯರ್ಸ್. ಅಲ್ಟಿಮೇಟ್ ಸಾಕಾಗಿದೆ. ಬೆಳ್ಳುಳ್ಳಿ ಕಬಾಬು ಆ್ಯಸ್ ಯೂಶುವಲ್, ಓಕೆನಾ? ಏನೂ ಡಿಫ್ರೆನ್ಸ್ ಇಲ್ಲ. ಆಲ್ರೆಡಿ ಒಂದು ಬೈಟ್ ತೊಗೊಂಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಆಲ್ರೆಡಿ ಮಾಡ್ಬಿಡ್ತೀನಿ ಇದೆಲ್ಲ, ಹಾಗೆ ಬಂದು ಇನ್ನೂ ಚೆನ್ನಾಗಿ ಬಂದಿದೆ ಇವತ್ತು. ಚೆನ್ನಾಗಿದೆ. ಸೊ ಗೈಸ್ ಈಗ ಸದ್ಯಕ್ಕೆ ಸಾಯಂಕಾಲ ಆಗಿದೆ. ಊಟ ಎಲ್ಲ ಮಾಡಿ ಮುಗಿಸಿ ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು. ಸೊ ಇವಾಗ ಆ್ಯಕ್ಚುಲಿ ಬೆಳಗ್ಗೆ ಹೋಗಿರಲಿಲ್ಲ ನಾನು ಜಿಮ್ಮಿಗೆ. ಸೊ ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಫ್ರೆಂಡಿಗೆ ಒಂಚೂರು ಕೆಲಸ ಬಂದುಬಿಟ್ಟಿದೆ. ಇಲ್ಲ ಬರೋಕ್ಕಾಗಲ್ಲ ಅಂದರು. ಸೊ ಹಾಗಾಗಿ ಸಾಯಂಕಾಲ ಜಿಮ್ಗೆ ಹೋಗೋಕ್ಕಾಗಿಲ್ಲ. ಸೊ ಜಿಮ್ ಕ್ಯಾನ್ಸಲ್ ಆಯಿತು. ಆ್ಯಂಡ್ ಏನೇನು ಮಾಡೋದು, ಅದಕ್ಕೆ ಬದಲು ಒಂದಿಷ್ಟು ವಾಕ್ ಮಾಡೋಣ ಅಂದ್ಬಿಟ್ಟು ಮನೆ ಮುಂದೆ ವಾಕ್ ಮಾಡೋದಕ್ಕೆ ಬಂದಿದ್ದೀವಿ. ಎಲ್ಲರೂ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ವೇನಲ್ಲ. ಮಧ್ಯಾಹ್ನ ತಿಂದು ಜಾಸ್ತಿ ಆಗ್ಬಿಟ್ಟೈತೆ ಎಲ್ಲ, ನನಗಂತೂ ಜಾಸ್ತಿ ಆಗಿದೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಜಿಮ್ಮಲ್ಲಿ ಹೋಗಿ ಕರಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ಕಡೆ ಹೊಡಿತಾ ಇತ್ತು, ಇವತ್ತು ಜಿಮ್ಗೆ ಬರ್ತಾರಾ ಅಂತ ಫೀಲ್ ಬರ್ತಾಯಿತ್ತು, ಇಲ್ಲ ಅಂತ ಹಂಗೆ ಆಗೋಯ್ತು. ಸೊ ಯಾ ವಾಕಿಂಗ್. ನಾನು ಬರಬೇಕಾ? ಇಲ್ಲ, ನಾನು ವ್ಲಾಗ್ ಮಾಡ್ತೀನಿ ನಾನು. ಬರಲ್ಲ, ಹೋಗಿ ನೀನು. ಮೆತ್ತಿಗೆ ಬೀಳ್ಸಿರ, ಆಮೇಲೆ ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿಬಿಡುತ್ತೆ ಅವ್ರು ಬೀಳೋದು. ಇದು ಕಡೆ ಹಾಕಂಗಿಲ್ಲ, ಬಿಡಂಗಿಲ್ಲ, ಹಂಗಾಗ್ಬಿಡುತ್ತೆ ನೋಡಿ. ನಾನು ಬೇಕಂತೆ. ಹಾಂ, ಯಾರು? ಓಹ್ ಏನು ಜೋರಾಗ ಕೂತಾಳೆ. ಹಾಂ, ಹಿಡ್ಕೋ ಕೈ. ವಾಕಿಂಗ್ ಗೈಸ್ ನಮ್ಮದು. ಅಣ್ಣನೂ ಬೇಕಾ?
ಎಲ್ಲರೂ ಬೇಕಂತೆ, ಅಣ್ಣ ಇಲ್ಲವನೇ. ಅಜ್ಜಿ ಕೈ ಹಿಡ್ಕೊಳಪ್ಪ ನೀನು ಹತ್ತು ಕಡೆ. ಇಡೀ ರೋಡ್ ತುಂಬ ನಾವೇ ಹೋಗ್ತೀವಿ. ಸೊ ಗೈಸ್ ನಮಸ್ಕಾರ, ವೆಲ್ಕಮ್ ಟು ದ ವ್ಲಾಗ್. ಸೊ ಇವತ್ತು ನೆಕ್ಸ್ಟ್ ಡೇ. ನೆನ್ನೆ ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನೆಕ್ಸ್ಟ್ ಡೇ ಅಂದಮೇಲೆ ಆಬ್ವಿಯಸ್ಲಿ ದಿನ ನಾನು ಸ್ಟಾರ್ಟ್ ಮಾಡೋದು ಜಿಮ್ಮಿಂದ. ಸೊ ಜಿಮ್ಗೆ ಹೋಗ್ತಾ ಇದ್ದೀವಿ. ಏನು ಮಸ್ತಾಗಿದೆ ಇವತ್ತು ವೆದರು. ಇನ್ನೊಂದು ಸ್ಪಾಟು ಹೇಳೋನಲ್ಲ, ಇನ್ನೊಬ್ಬ ಫ್ರೆಂಡ್ನ ಪಿಕ್ ಮಾಡಬೇಕು ಅಂತ ಅಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಇವತ್ತಿನ ಯೋಚನೆ ಏನು ಗೊತ್ತಾಗ್ತಿರೋದು ನನಗೆ, ಫಸ್ಟು ಏನು ಹೊಡಿತಾ ಇದೆ ಗುರು ಇಲ್ಲಿ. ಫಸ್ಟು ಯುಗಾದಿ ಹಬ್ಬದ ದಿನ ರಜಾ ಆಯಿತು, ಜಿಮ್ಗೆ ಹೋಗಲಿಲ್ಲ. ನೆಕ್ಸ್ಟು ಹೊಸ್ತೊಡ್ಕೊ ನೆನ್ನೆ ಅಲ್ಲಿ ಏನೋ ನಾನ್ ವೆಜ್ ತರಬೇಕು ತಿನ್ನಬೇಕು ಅನ್ನೋ ಖುಷಿಗೆ ಹೋಗಲಿಲ್ಲ ಜಿಮ್ಗೆ. 2 ದಿನ ಬ್ರೇಕು, ಅದ್ರ ಮೇಲೆ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಬ್ಯಾಟಿಂಗು. ಸೊ ನೋಡಬೇಕು ಇವತ್ತು ಎಷ್ಟು kg ಜಾಸ್ತಿ ಆಗಿರ್ತೀನಿ, ಏನು ಕತೆ ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಜಾಸ್ತಿ ಆಗಿರ್ತೀನಿ. ನನಗೆ ಅನ್ಸ್ದಂಗೆ 88, 89 ಇರ್ತಿದ್ದೆ ಯೂಶ್ವಲಾಗಿ. ಸೊ ಇವತ್ತು 91 ಆಗಿರ್ತೀನಿ, ಹೇಳೋಕ್ಕಾಗಲ್ಲ. ಜಿಮ್ಮಿಗೆ ಬಂದು ರೀಚ್ ಆದೆ. ಇವತ್ತೇನು ವರ್ಕೌಟ್ ಮಾಡಿದೆ ಏನು ಕತೆ ಅಂತ ಮುಗಿಸ್ಕೊಂಡು ಬಂದಾಗ ಹೇಳ್ತೀನಿ ನಿಮಗೆ. ಮೈ ಬಾರ ವೆಯ್ಟ್ ಚೆಕ್ ಮಾಡೋಣ. ಗೈಸ್ ನಾನು ಹೇಳಿಲ್ವಾ ಜಾಸ್ತಿ ಆಗಿರುತ್ತೆ ಅಂತ. ರಜಿ 91 ಗುರು. ಡನ್ ವಿತ್ ಇವತ್ತಿನ ಟ್ರೈನಿಂಗ್. ಆ್ಯಂಡ್ ಇವತ್ತು ಲ್ಯಾಟ್ಸ್ ಮಾಡಿದ್ದೀನಿ ನೋಡಿ. ಸೈಡ್ ಫ್ಯಾಕ್ಟ್ರಿ ಅದು ಬಿಡ್ಡಿಂಗ್ ಮಗೊಂದು ಲ್ಯಾಟ್ಸ್ ಎಷ್ಟು ಮಾಡಿದ್ರೂ ಯೂಸ್ ಆಗಲ್ಲ, ಕವರ್ ಆಗಿಬಿಡುತ್ತೆ. ಸೈಡ್ ಫ್ಯಾಟ್ ಕರಗಿಸ್ಬೇಕು ಆದಷ್ಟು ಬೇಗ. ಲೆಟ್ಸ್ ಗೋ. ಡನ್ ಫಾರ್ ಟುಡೇ. ನೀನೇ ಎಲ್ಲ ನೀನಿರದ ಬಾಳೆ ಇಲ್ಲ ಎನ್ನುವುದು ಪ್ರೇಮ ಅಲ್ಲ. ಹೆಂಗೆ ರವ 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 ಅಂತ ಹೊಡಿತೈತೆ ಅಂದರೆ ಬಿಸಿಲು ಮಸ್ತು. ಡನ್. ಹುಷಾರು ನೋಡ್ಕೊಂಡು ಟರ್ನ್ ಮಾಡಿ. ಆಂಟಿ ಹೇಳೋಕ್ಕಾಗಲ್ಲ, ಇವತ್ತು ಬಂದುಬಿಡ್ತಾರೆ. ನಾನು ದಿನ ಹಿಂಗೆ ಹೋಗ್ತಾರೆ ತರಕಾರಿ ತಗೊಂಡು. ಎಷ್ಟು ಗಂಟೆಗೆ? ಇದೇ ಟೈಮ್ ಆಲ್ಮೋಸ್ಟು. ಇದೇ ಆಂಟಿ ತರಕಾರಿ ತೊಗೊಂಡು ಹೋಗ್ತಾರಂತೆ ಗೈಸ್. ಒಬ್ಬರು ಆಂಟಿ ರಾಂಗ್ ವೇಲ್ ಬಂದುಬಿಟ್ಟು ನಮಗೆ ಗುದ್ದೋ ಲೆವೆಲಿಗೆ ನಮಗೆ ಆವಾಜ್ ಬಿಟ್ಟು ನಾನು ದಿನ ಹಿಂಗೆ ಬರೋದು, ಯಾರು ಏನು ಹೇಳಿಲ್ಲ. ನೀನು ಏನು ಬರ್ತಾ ಇದೆಯಾ ಹಿಂಗೆ, ಇಂಡಿಕೇಟ್ರ್ ಹಾಕಿದಾರಂತೆ. ಹಾಕಿದ್ರು ಇಂಡಿಕೇಟ್ರ್ ಹಾಕ್ಬಿಟ್ಟು ರಾಂಗ್ ವೇಲ್ ಬರ್ತಾವ್ರೆ. ಆಮೇಲೆ ನಮಗೆ ಆವಾಜ್ ಬಿಡ್ತಾವ್ರೆ, ಟೈಮ್ ವೇಸ್ಟ್ ಮಾಡಬೇಡ ಹೋಗ್ರೋ ನಾನು ಅಡುಗೆ ಮಾಡಬೇಕು ಅಂತಾರೆ. ಒಳ್ಳೆ ಮಜಾ ಇತ್ತು ಅವತ್ತು ಮಾತ್ರ. ಮನೆಗೆ ಬಂದು ರೀಚ್ ಆಗಿದ್ದೀನಿ ಫೈನಲಿ. ಫುಲ್ ಸುಸ್ತಾಗಿದೆ ಗುರು ಇವತ್ತು. ಸರಿಯಾಗಿ ಹೊಡೆದು 2 ದಿನ ಮೈ ಬಾರ. ಎಲ್ಲ ಏನು ಸಮಾಚಾರ? ಏನು ಗುಂಡಮ್ಮ ಬಂದ್ಬಿಟ್ಟ ನೀರು? ಹಾಂ ಏನೇನು ಉಪ್ಪಿಟ್ಟು ತಿಂತ ಇದೆಯಾ? ನನಗೆ ಹಾಂ ನಡಿ ಆಯಿತು, ಬರ್ತೀನಿ ತಿನ್ನೋಣ. ಇಷ್ಟು 2 ದಿನದ್ದು ನೋಡಿದ್ರಲ್ಲ ವೆಯ್ಟ್ ಎಷ್ಟು ಗೇನ್ ಆಗಿತ್ತು ಅಂತ. ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಆರಾಮಾಗಿ ಒಂದು ಸ್ವಲ್ಪ ಕುತ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಬಾಸವರು ಒಬ್ಬಿಟ್ಟು ಹೊಡಿತಾವ್ರೆ ಅಲ್ವಾ, ಬಿಸಿ ಬಿಸಿಯಾಗಿ ಇಲ್ಲಿ ಒಬ್ಬಿಟ್ಟು ಮಾಡ್ತಾವ್ರೆ. ಸೊ ಅದಕ್ಕೋಸ್ಕರ ಎಲ್ಲ ತಿಂತಾಯಿದ್ದಾರೆ. ಇಲ್ಲಿ ನಮ್ಮ ಗುಂಡಮ್ಮ. ಅಲ್ಲ ಗುಂಡಮ್ಮ, ಚೆನ್ನಾಗಿದೆಯಾ ಒಬ್ಬಿಟ್ಟು? ಚೆನ್ನಾಗಿದೆಯಾ? ನಾನು ತಿನ್ನಲ್ಲ, ಊಟ ಜಾಸ್ತಿ ಆಯ್ತು, ಆಮೇಲೆ ತಿಂಡಿ ಜಾಸ್ತಿ ಆಯ್ತು ನನಗೆ. ಒಂದು ಮಾತು ಕೇಳ್ತಿಲ್ಲ ತಿನ್ನು ಅಂತ. ಹಾಂ ಕೇಳಲ್ಲ ಹೇಳಲ್ಲ ಅಂದ್ಬಿಟ್ಟ. ಹ್ಞೂ ಕೊಡು. ಯೋಚನೆ ಮಾಡ್ತಾ ಕೊಡ್ಲಾ ಬೇಡ ಅಂತ. ಚೆನ್ನಾಗಿದೆ.